11 ಗಂಟೆಗೆ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ ರಕ್ಷಣಾ ಇಲಾಖೆಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗುತ್ತೆ. ದೆಹಲಿಯಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಯುತ್ತೆ. ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತೆ. ನಿನ್ನೆ ರಾತ್ರಿ ಡ್ರೋನ್ ದಾಳಿಯನ್ನು ನಡೆಸಿತ್ತು ಪಾಕಿಸ್ತಾನ. ಅದಕ್ಕೆ ಸಂಬಂಧಪಟ್ಟಂತೆಯೇ ದೇಶದ ಜನತೆಗೆ ಒಂದಷ್ಟು ಮಾಹಿತಿಗಳನ್ನು ನೀಡಬೇಕಾಗತ್ತೆ. ಸೊ ಪ್ರತಿದಿನವೂ ರಾತ್ರಿ ಏನೆಲ್ಲ ಆಗ್ತಾ ಇತ್ತು ಅದನ್ನ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿ ತಿಳಿಸಲಾಗ್ತಾ ಇತ್ತು. ಯಾಕಂದ್ರೆ ಒಂದ್ ಕಡೆಯಲ್ಲಿ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಕೊಂಡು ಬರ್ತಾ ಇತ್ತು. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಡಬೇಕಾಗಿತ್ತು. ಜೊತೆಗೆ ದೇಶದ ಜನ ಚಿಂತೆಗೊಳಗಾಗಿರ್ತಾರೆ. ಹಾಗಾಗಿ ಆ ಚಿಂತೆಗಳಿಗೆ ಏನೂ ಬೇಡ ಅಂತ ಏನೇನು ನಡೆದಿದೆ ಅದೆಲ್ಲದ್ರ ಬಗ್ಗೆ ಅಂಕೆ ಸಂಖ್ಯೆ ವಿಡಿಯೋ ಫೋಟೋಸ್ಗಳನ್ನ ರಿಲೀಸ್ ಮಾಡಲಾಗ್ತಿತ್ತು. ಈಗ ನಿನ್ನೆ ಆದಂಥ ಬೆಳವಣಿಗೆಗಳಿದೆಯಲ್ಲ, ಇದು ಸಾಕಷ್ಟು ರೀತಿಯಾದಂಥ ಕನ್ಫ್ಯೂಷನ್ಸ್ ಅನ್ನು ಕ್ರಿಯೇಟ್ ಮಾಡಿದೆ. ಒಂದ್ ಕಡೆಯಲ್ಲಿ ಸಂಜೆ 5 ಗಂಟೆಗೆ ಕದನ ವಿರಾಮ ಘೋಷಣೆ ಅಂತ ಆಗ್ಬಿಡತ್ತೆ. ಆಯ್ತು, ಇನ್ನೇನು ನಡೆಯಲ್ಲಪ್ಪ, ಯುದ್ಧ ಮುಗೀತು, ಎಲ್ಲ ಹೇಗೋ ಆಯ್ತು ಅಂತ ಭಾವಿಸ್ತಾ ಇರಬೇಕಾದ್ರೆ 8 ಗಂಟೆಗೆ ಏಕಾಏಕಿಯಾಗಿ ಗಡಿ ಭಾಗವನ್ನ ಪ್ರಮುಖವಾಗಿ 3 ರಾಜ್ಯಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿರುವಂಥದ್ದು ಪಾಕಿಸ್ತಾನ. ಅಲ್ಲಿಗೆ ಕದನ ವಿರಾಮವನ್ನು ಉಲ್ಲಂಘಿಸಿದೆ. ಹಾಗಾಗಿ ಒಂದು ಪ್ರಶ್ನೆ, ಆತಂಕ ಎಲ್ಲವೂ ಕೂಡ ಭಾರತೀಯರಲ್ಲೂ ಇದೆ. ಏನಾಗ್ತಾ ಇದೆ, ನಿನ್ನೆ ಆದ ಬೆಳವಣಿಗೆಗಳು ಏನು, ಅದಕ್ಕೆ ನಮ್ಮ ಭಾರತೀಯ ಸೇನೆ ಯಾವ ಥರದ ಉತ್ತರವನ್ನು ಕೊಟ್ಟಿದೆ, ಬಹಳ ಮುಖ್ಯ ಆಗತ್ತೆ ಇದು. ಸೊ ಅದೆಲ್ಲದರ ಬಗ್ಗೆ 11 ಗಂಟೆಗೆ ಒಂದು ಪ್ರೆಸ್ ಮೀಟ್ ಮುಖಾಂತರವಾಗಿ ಮಾಹಿತಿಯನ್ನು ತಿಳಿಸಲಾಗತ್ತೆ. ಇದರ ಜೊತೆಗೆ ನಮ್ಮ ಮುಂದಿನ ನೆಲೆ ಏನು, ನಮ್ಮ ಮುಂದಿನ ನಡೆಗೇನು, ವಾಟ್ ನೆಕ್ಸ್ಟ್, ಇದು ತುಂಬಾ ಇಂಪಾರ್ಟೆಂಟ್ ಆಗುವಂಥದ್ದು. ಓಕೆ, ಈಗ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಇವತ್ತು ಬೆಳಗ್ಗೆಯಿಂದ ಎಲ್ಲ ಸಹಜ ಸ್ಥಿತಿಗೆ ಬರ್ತಾ ಇದೆ. ಆಮೇಲೆ ಯಾವುದು ಗುಂಡಿನ ಶಬ್ದ ಕೇಳಿ ಬಂದಿಲ್ಲ, ಶೆಲ್ ದಾಳಿನೂ ಆಗಿಲ್ಲ, ಕ್ಷಿಪಣಿಗಳು ಬಂದಿಲ್ಲ. ಆದರೆ ರಾತ್ರಿ ಬೆಳವಣಿಗೆ ಮೇಲೆ ಎಲ್ಲರ ಕಣ್ಣಿದೆ. ಪಾಕಿಸ್ತಾನ ಮತ್ತೆ ಇವತ್ತು ರಾತ್ರಿನೂ ಏನಾದರೂ ಕಿರಿಕ್ ತೆಗೆದು ಬಿಟ್ರೆ, ಏನಾದರೂ ಮಾಡಿಬಿಟ್ರೆ, ಅಥವಾ ಪಾಕಿಸ್ತಾನದ ಈ ಕದನ ವಿರಾಮ ಉಲ್ಲಂಘನೆ ಏನಿತ್ತು ಅದಕ್ಕೆ ಪ್ರತಿದಾಳಿಯನ್ನು ಕೊಟ್ಟಿರುವಂತಹ ಭಾರತ ಅಷ್ಟಕ್ಕೆ ಸುಮ್ಮನಾಗತ್ತಾ, ಅಥವಾ ಯುದ್ಧ ಮುಂದುವರಿಸ್ತೀವಿ ಅಂತ ಹೇಳ್ತಾರಾ, ಅಥವಾ ನಿಲ್ಲಿಸ್ತಾರಾ, ಒಂದಷ್ಟು ಪ್ರಶ್ನೆಗಳಿದೆಯಲ್ಲ, ಅದೆಲ್ಲದಕ್ಕೂ ಉತ್ತರ ಸಿಗುವಂಥ ಸಾಧ್ಯತೆ ಇದೆ. ಸಹಜವಾಗಿ 11 ಗಂಟೆಗೆ ನಡೆಯುವಂಥ ಈ ಸುದ್ದಿಗೋಷ್ಠಿ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ದೇಶದ ಜನತೆಯನ್ನು ಉದ್ದೇಶಿಸಿ ಮತ್ತು ಇಡೀ ರಾಷ್ಟ್ರವ್ಯಾಪಿ ಅಂದರೆ ವಿಶ್ವದಾದ್ಯಂತ ಇರುವಂಥ ಎಲ್ಲ ರಾಷ್ಟ್ರಗಳಿಗೂ ಕೂಡ ಒಂದು ಸಂದೇಶ ರವಾನೆ ಆಗಬೇಕಾಗತ್ತೆ, ಭಾರತದ ನಿಲುವೇನು ಅಂತ. ಯಾಕಂದರೆ ಪಾಕಿಸ್ತಾನ ಒಂದು ಪ್ರೆಸ್ ಮೀಟನ್ನು ಮಾಡಿ ಸುಳ್ಳು ಸುದ್ದಿಗಳನ್ನೆಲ್ಲ ಹೇಳಿದೆ. ಭಾರತ ಹಿಂದೇಟು ಹಾಕ್ತು, ಭಾರತ ಸೋಲು ಒಪ್ಕೊಂತು, ಭಾರತದ ಸೈನಿಕರನ್ನು ಹೊಡೆದುರುಳಿಸಿದ್ದೀವಿ, ವಾಯುನೆಲೆ ಧ್ವಂಸ ಮಾಡಿದ್ದೀವಿ, ನಮ್ಮ ಸೇನೆ ಅವ್ರನ್ನ ಹಿಮ್ಮೆಟ್ಟಿಸಿ ಬಿಟ್ಟಿದೆ, ನಾವು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತೆಲ್ಲ ಸುಳ್ಳು ಸುದ್ದಿಗಳನ್ನು ಪಾಕಿಸ್ತಾನದ ಪ್ರಧಾನಿ ಹೇಳಿರೋದು. ಸೊ ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡಬೇಕಲ್ವಾ, ನಮ್ಮಲ್ಲಿ ಏನೇನಾಗಿದೆ, ಯಾರು ಹೆದರ್ಕೊಂಡು ಶಸ್ತ್ರಾಸ್ತ್ರವನ್ನು ಕೆಳಗಿಳಿಸಿದ್ರು, ಯಾರು ಹೋಗಿ ಕಾಲು ಹಿಡಿದ್ರು ಅಮೆರಿಕದ್ದು, ಈಗ ಏನಾಗ್ತಾ ಇದೆ, ಇದೆಲ್ಲವನ್ನು ಕೂಡ ತಿಳಿಸ್ಬೇಕಾಗತ್ತೆ. ಆ ಕಾರಣಕ್ಕಾಗಿಯೇ ರಕ್ಷಣಾ ಇಲಾಖೆ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿರುವಂಥದ್ದು. 11 ಗಂಟೆಗೆ ಈ ಸುದ್ದಿಗೋಷ್ಠಿ ಪ್ರಾರಂಭ ಆಗತ್ತೆ. ಇನ್ನೇನು ಕೆಲವೇ ಹೊತ್ತುಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಸುದ್ದಿಗೋಷ್ಠಿ ಮೇಲೆ ಇಡೀ ದೇಶದ ಜನತೆಯ ಜೊತೆಗೆ ಅಕ್ಕಪಕ್ಕದ ರಾಷ್ಟ್ರಗಳ ಗಮನ ಕೂಡ ಇದೆ.